ನಮಸ್ಕಾರ ರೀ, ಹೆಂಗಿದ್ರಿ ಎಲ್ಲರೂ? ಹೊರಗೆ ನೋಡ್ರಿ ಮಸ್ತ್ ಮಳೆ ಬರಾಕತ್ತೈತಿ. ಇಂಥ ಮಳೆ ಒಳಗೆ ಬಿಸಿ ಬಿಸಿ ಕಾಫಿ ಇಲ್ಲ ಚಾ ಇತ್ತಂದ್ರೆ ಮಜಾನ ಬೇರೆ ಇರ್ತೈತಲ್ಲ. ಸೊ ಇವತ್ತು ನಿಮಗೆ ನಾನು ಒಂದು ಕಾಫಿ ರೆಸಿಪಿ ಹೇಳ್ತೀನಿ. ಇದು ನಾರ್ಮಲ್ ಇರುವಂಥ ಕಾಫಿ ಅಲ್ಲ, ಡಲ್ಗೋನಾ ಕಾಫಿ. ಭಾಳ ಈಸಿ ಮೆಥಡ್ ಒಳಗೆ ಹೇಳ್ತೇನೆ ನಾನು. ನನ್ನ ಚಾನಲ್ನ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಸೊ ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಸಣ್ಣ ಮಿಕ್ಸರ್ ಒಳಗೆ ನಾನು ಕಾಫಿ ಪೌಡ್ರ್ ಹಾಕೋತೀನಿ. ನಾನು ನೆಸ್ಕೆಫೆ ಕಾಫಿ ತೊಗೊಂಡೀನಿ. ನೀವು ಯಾವುದಾದ್ರೂ ಬ್ರ್ಯಾಂಡದ ಕಾಫಿ ಯೂಸ್ ಮಾಡ್ಬೋದು. ನಾನಿಲ್ಲೇ 4 ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ 8 ಸ್ಪೂನ್ ಸಕ್ಕರೆ ಹಾಕ್ಕೋತೀನಿ. ಕಾಫಿದೊಂದು ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಬೇಕಂದ್ರೆ ನಿಮ್ಗೆ 5 ಸ್ಪೂನು ಹಾಕ್ಕೋಬೋದು ನೋಡಿರಿ. ಸೊ ನಾನು ಇನ್ನೂ 1 ಸ್ಪೂನಷ್ಟು ಎಕ್ಸ್ಟ್ರಾ ಕಾಫಿ ಪೌಡ್ರ್ ಹಾಕ್ಕೊಂಡೀನಿ. ಫಸ್ಟ್ ನೀರು ಹಾಕ್ಲಾರ್ದ ಜಸ್ಟ್ ಹಿಂಗೆ ಪೌಡ್ರ್ ಮಾಡ್ಕೋಬೇಕು ನೋಡಿರಿ. ಈಗ 3 ಸ್ಪೂನಷ್ಟು ಅಗದಿ ತಣ್ಣನು ನೀರು ಹಾಕ್ಕೋಬೇಕು. ಮಿಕ್ಸಿ ಒಳಗೆ ಮಾಡಾಕತ್ತೈತಲ್ಲ, ಮಿಕ್ಸಿ ರನ್ ಆದಂಗೆ ಹೀಟ್ ಆಗ್ತೈತದ. ಅದಕ್ಕೆ ಆ ಕನ್ಸಿಸ್ಟೆನ್ಸಿ ಬರೋದಿಲ್ಲ ನಮಗೆ. ಅದಕ್ಕೆ ತಣ್ಣನು ನೀರಾದರೂ ಹಾಕೋರಿ, ಇಲ್ಲಾಂದ್ರೆ 2 ರಿಂದ 3 ಐಸ್ ಕ್ಯೂಬ್ಸ್ ಆದರೂ ಹಾಕ್ಕೋಬೋದು. ಈಗ ಮಿಕ್ಸರ್ ಒಳಗೆ 2 ರಿಂದ 3 ನಿಮಿಷದವರೆಗೂ ಪಲ್ಸ್ ಮೋಡ್ ಒಳಗೆ ಇದನ್ನು ರನ್ ಮಾಡ್ಕೋಬೇಕು. ಅಂದ್ರೆ ಆನ್ ಆಫ್ ಆಗ್ತಿರ್ತೈತಲ್ಲ ಆ ಮೋಡ್ ಒಳಗೆ ಕಂಟಿನ್ಯೂ ಆಗಿ ಇದನ್ನು ಮಿಕ್ಸಿ ಮಾಡ್ಕೊಂಡ್ವಿ ಅಂತಂದ್ರೆ ಮಿಕ್ಸಿ ಹೀಟ್ ಆಗ್ತೈತಿ. ಈ ಕನ್ಸಿಸ್ಟೆನ್ಸಿ ಬರೋದಿಲ್ಲ ನೋಡಿರಿ. ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಮಿಕ್ಸಿ ರನ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚಲೋ ಫ್ರೋದಿ ಟೆಕ್ಸ್ಚರ್ ಆಗೈತಿ. ಡಲ್ಗೋನಾ ಕಾಫಿಗೆ ಹಿಂಗೆ ಇರ್ತೈತಿ. ಡಲ್ಗೋನಾ ಮಿಕ್ಸರ್ ರೆಡಿ ಆಗೈತಿ. ಇದನ್ನು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಬೋದು. ಯಾವಾಗ ಬೇಕು ಅವಾಗ ಕೋಲ್ಡ್ ಕಾಫಿನೂ ಮಾಡ್ಕೋಬೋದು, ಇಲ್ಲ ಹಾಟ್ ಕಾಫಿನೂ ಮಾಡ್ಕೋಬೋದು ನೋಡಿರಿ. ಈಗ ನಿಮಗೆ 2 ವೇ ಹೇಳ್ತೇನೆ ನಾನು. ಫಸ್ಟ್ ಏನು ಮಾಡ್ತೇನೆ ಅಂದ್ರೆ ಕಪ್ ಒಳಗೆ ಬಿಸಿ ಹಾಲು ಹಾಕ್ತೇನೆ. ಒಂದು ಸ್ವಲ್ಪ ಗ್ಯಾಪ್ ಬಿಡ್ಬೇಕು. ಈಗ ನೆಕ್ಸ್ಟ್ 1 ಸ್ಪೂನಷ್ಟು ಡಲ್ಗೋನಾ ಮಿಕ್ಸರ್ ಹಾಕಾಕತ್ತೀನಿ. ಈಗ ಡಲ್ಗೋನಾ ಮಿಕ್ಸರದ್ದು ಫ್ರೋದಿ ಟೆಕ್ಸ್ಚರ್ ಇತ್ತಂದ್ರೆ ನೋಡಿರಿ ಈ ರೀತಿ ಹಿಂಗೆ ಮ್ಯಾಲೆ ತೇಲ್ತೈತದ. ಇಲ್ಲ ನಾವು ಮಿಕ್ಸರ್ ಒಳಗೆ ಹಾಕೊಂಬಂದು ಭಾಳಷ್ಟು ನೀರು ಹಾಕಿ ಅದು ತೆಳ್ಳಗಾಯ್ತು ಅಂತಂದ್ರೆ ಹಾಲು ಜೊತೆ ಮಿಕ್ಸ್ ಆಗಿಬಿಡ್ತೈತೆ ರೀ ಅದು. ಸೊ ಇದು ಒಂದು ವೇ ಇರ್ತೈತಿ. ಇದನ್ನು ಮಿಕ್ಸ್ ಮಾಡಿ ನೀವು ಆಮೇಲೆ ಕಾಫಿ ಕುಡಿಬೋದು. ನೆಕ್ಸ್ಟ್ ಇನ್ನೊಂದು ವೇ ಏನಂತಂದ್ರೆ 1 ರಿಂದ 1.5 ಸ್ಪೂನಷ್ಟು ಡಲ್ಗೋನಾ ಮಿಕ್ಸರ್ನ ಖಾಲಿ ಕಪ್ ಒಳಗೆ ಹಾಕ್ಕೋತೀನಿ. ಇನ್ನು ಜಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಈಗ ನೆಕ್ಸ್ಟ್ ಇದ್ರ ಮೇಲೆ ಬಿಸಿ ಹಾಲು ಹಾಕ್ಕೋಬೇಕಾ ನೋಡಿರಿ. ಈ ರೀತಿ ಹಿಂಗೆ ಸುಡು ಹಾಲು ಇವನ್ನ ಸ್ವಲ್ಪ ಕೈ ಹಿಂಗೆ ಎತ್ತರಿಸಿ ಹಾಕ್ರಿ, ಅಂದ್ರೆ ಫ್ರೋದಿ ಟೆಕ್ಸ್ಚರ್ ಬರ್ತೈತಿ ಈ ಕಾಫಿನೂ. ನಿಮಗೆ ಸಕ್ಕರೆ ನೋಡಿರಿ ಟೇಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ನೀವು ಸ್ವೀಟ್ ಬೇಕಂತಂದ್ರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಂಡು ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿರಿ. ಇದನ್ನ ಇದು ಮಸ್ತ್ ಫ್ರೋದಿ ಟೆಕ್ಸ್ಚರ್ ಇರುವಂಥ ಕಾಫಿ ರೆಡಿ ಆಗ್ತೈತಿ. ಈಗ ಇದ್ರ ಮೇಲೆ ಕಾಫಿ ಪೌಡ್ರ್ ಇಲ್ಲಾಂದ್ರೆ ಕೋಕೋ ಪೌಡ್ರನ್ನ ಸ್ಪ್ರಿಂಕಲ್ ಮಾಡಿರಿ ಹಿಂಗೆ. ಸೊ ನೋಡಿರಿ ಎಷ್ಟು ಮಸ್ತ್ ಇರುವಂಥ ಕಾಫಿ ರೆಡಿ ಆಗೈತಿ. ಸೇಮ್ ಕೆಫೆ ಒಳಗೆ ಏನು ಸಿಗ್ತೈತಲ್ಲ ಕಾಫಿ ಹಂಗೆ ಆಗ್ತೈತ್ರಿ. ಇದು ಮನೆಯೊಳಗನ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಡಲ್ಗೋನಾ ಮಿಕ್ಸರ್ನ ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಜಾಸ್ತಿ ಹೊತ್ತು ಅದನ್ನು ಬೀಟ್ ಮಾಡಬೇಕು, ಎಗ್ ಬೀಟ್ರಲ್ಲೇ ಬೀಟ್ ಮಾಡ್ಬೇಕಂತ ಹೇಳ್ತಾರೆ. ಅದ್ರ ಬದಲಿ ನೀವು ಮಿಕ್ಸಿ ಒಳಗೆ ಹಾಕ್ರಿ ನಾ ಹೇಳಿದ ಸ್ಟೆಪ್ ಒಳಗನ. ಆದರೆ ಬಿಸಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ನಾರ್ಮಲ್ ವಾಟ್ರ್ ಹಾಕಬೇಡ್ರಿ. ಜಸ್ಟ್ ಐಸ್ ಕ್ಯೂಬ ಇಲ್ಲ ಅಗದಿ ಕೋಲ್ಡ್ ವಾಟ್ರ್ ಹಾಕಿ ಡಲ್ಗೋನಾ ಮಿಕ್ಸರ್ನ ನೀವು ಮನೆಯೊಳಗನ ರೆಡಿ ಮಾಡ್ಕೋಬೋದು. ಸೊ ಇವತ್ತಿನ ರೆಸಿಪಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂತಂದು. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.